ಎಲ್ಲ ಕಲಾಭಿಮಾನಿಗಳಿಗೆ ನಾನು ನಮಸ್ಕಾರ ಮಾಡ್ತಾ ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ತೀರ್ಥಹಳ್ಳಿಯಲ್ಲಿ ನಮ್ಮೂರಿನ ಹುಡುಗ ಮಂಜು ಹೆದ್ದೂರು ಇವರು ತೀರ್ಥಹಳ್ಳಿಯನ್ನ ಸುತ್ತಮುತ್ತಲಿನಲ್ಲಿ ಶೂಟಿಂಗ್ ಅನ್ನು ಮಾಡ್ತಾ ತೀರ್ಥಹಳ್ಳಿಯ ಕಲಾವಿದರನ್ನು ಬಳಸ್ಕೊಳ್ತಾ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. ಅದು ಪಾಠಶಾಲಾ. ಅದರ ಟೀಸರ್ ಅನ್ನು ನಾನೀಗ ನೋಡಿದೆ. ತುಂಬಾ ಖುಷಿ ಆಯ್ತು. ಮಲೆನಾಡಿನ ಸೊಗಡನ್ನ ಅದರಲ್ಲಿ ತೋರಿಸಿರೋದು ಕಾಣ್ತಾ ಇದೆ. ಆ ಟೀಸರ್ ಅನ್ನು ನೋಡಿದಾಗ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದಾಗ ಹೇಗಿತ್ತೋ ಅದೇ ಕಾಣ್ತು ನನಗೆ. ಮಲೆನಾಡಿನ ನದಿ, ಮಳೆ, ಒಟ್ಟಾರೆ ಮಲೆನಾಡಿನ ಈ ಜೀವನ ಪದ್ಧತಿ ಅನೇಕ ಸಿನಿಮಾಗಳಲ್ಲಿ ಹಿಂದೂ ಕೂಡ ತೋರಿಸಿದ್ದಾರೆ. ತೀರ್ಥಹಳ್ಳಿ ಅಂತ ತಾಲೂಕಿನಲ್ಲಿ ಅನೇಕ ನಿರ್ದೇಶಕರು ಇದ್ರು. ಆದ್ರೆ ಇವತ್ತಿನ ಈ ಸಿನಿಮಾದ ಬಗ್ಗೆ ನಮ್ಗೆ ಯಾಕೆ ಹೆಮ್ಮೆ, ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ನನ್ನೂರಿನ ನವೀನ್ ಹೆದ್ದೂರು ಅಂತ ನಂಗೆ ಹೇಗೆ ಹೇಳ್ತಿರೋ ಹಾಗೆ ನವೀನ್ ಮಂಜು ಹೆದ್ದೂರು ಇವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಬರೋ ದಿನಗಳಲ್ಲಿ ಇದು ತುಂಬಾ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿ ಹೃದಯಪೂರ್ವಕವಾಗಿ ನಾನು ಹಾರೈಸ್ತೀನಿ. ಕಾರಣ ಇಷ್ಟೇನೆ, ಒಂದು ಸಿನಿಮಾ ಮಾಡಿದಾಗ ಅನೇಕರು ನಾಮಕಾವಸ್ಥೆಗೆ ಇಲ್ಯಾರೋ ಕೆಲವರನ್ನ ಬಳಸಿಕೊಂಡು ಹೊರಗಡೆಯಿಂದ ಕಲಾವಿದರನ್ನ ಹೆಚ್ಚು ತಂದು ಸಿನಿಮಾ ಮಾಡ್ತಾರೆ. ಆದ್ರೆ ಇದರಲ್ಲಿ ನಾನು ನೋಡಿದಾಗ ತುಂಬಾ ಖುಷಿಯಾಗಿದ್ದು, ಹೆಚ್ಚು ಜನ ತೀರ್ಥಹಳ್ಳಿಯ ಕಲಾವಿದರನ್ನು ಬಳಸಿಕೊಂಡು ಪೂರ್ಣ ತೀರ್ಥಹಳ್ಳಿಯಲ್ಲೇ ಸಿನಿಮಾ ಮಾಡಿದ ರೀತಿಯಲ್ಲಿ ನನಗೆ ಕಾಣ್ತಾ ಇದೆ. ಹಾಗಾಗಿ ನಮ್ಮೂರಿನ ನಿರ್ದೇಶಕರು, ನಮ್ಮೂರಿನ ಕಲಾವಿದರು, ನಮ್ಮೂರಿನ ಸ್ಥಳಗಳು ಇವೆಲ್ಲವೂ ಇಡೀ ರಾಜ್ಯಕ್ಕೆ ಪರಿಚಯ ಆಗ್ತಾ ಇದೆ. ತೀರ್ಥಹಳ್ಳಿ ಅಂದ್ರೆ ಮೊದಲೇ ಗೊತ್ತಿರೋ ಹಾಗೆ ಅದೊಂದು ತುಂಬಾ ಇಡೀ ರಾಜ್ಯ ಗಮನಿಸುವಂತ ಮಲೆನಾಡಿನ ಸೊಗಡು. ಇದನ್ನ ಚಿತ್ರದ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಅವರ ಈ ಚಿತ್ರ ವಿಶೇಷವಾಗಿ ಯಶಸ್ಸಾಗಬೇಕು. ಅದಕ್ಕೆ ಯಶಸ್ಸು ಅಂತ ಹೇಳಿದ್ರೆ ಬರೀ ಮಾತಿನಲ್ಲಿ ಹೇಳಿದಾಗ ಯಶಸ್ಸಾಗೋದಿಲ್ಲ. ಅನೇಕ ಕಲಾಭಿಮಾನಿಗಳು ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. ಮುಂದಿನ ದಿನಗಳಲ್ಲಿ ಆ ಚಿತ್ರ ಯಶಸ್ಸಾಗಬೇಕು ಅಂದ್ರೆ ಬರೀ ತೀರ್ಥಹಳ್ಳಿ ಅಲ್ಲ, ಇಡೀ ರಾಜ್ಯದ ಜನತೆ ಈ ಚಿತ್ರವನ್ನು ಬಂದು ಮಲೆನಾಡಿನ ಈ ಒಂದು ಸೊಗಡನ್ನ, ಈ ಮಲೆನಾಡಿನ ನಿರ್ದೇಶಕರನ್ನ, ಮಲೆನಾಡಿನ ಕಲಾವಿದರನ್ನ ಪ್ರೋತ್ಸಾಹಿಸುವ, ಗೌರವಿಸುವ, ಪ್ರೀತಿಸುವ ಕೆಲಸವನ್ನ ಸಿನಿಮಾ ನೋಡೋದ್ರ ಮೂಲಕ ಮಾಡಿ ಒಂದು ಯಶಸ್ಸನ್ನ ನಮ್ಮ ಮಂಜುಗೆ ಕೊಡಬೇಕು. ಅವರ ಕೀರ್ತಿ ಇನ್ನು ಬೆಳಗಬೇಕು ಅಂತ ಹೇಳ್ತಾ ಅವ್ರು ಇನ್ನೂ ಹೆಚ್ಚೆಚ್ಚು ಸಿನಿಮಾವನ್ನ ಮಾಡೋ ಹಾಗೆ ಆಗ್ಲಿ. ಅನೇಕ ತೀರ್ಥಹಳ್ಳಿಯವರೇ ಇದನ್ನ ನಿರ್ಮಾಣವನ್ನು ನಮ್ಮ ಅನೇಕ ಸ್ನೇಹಿತರು ಮಾಡ್ತಾ ಇದ್ದಾರೆ. ಅವರಿಗೂ ಯಶಸ್ಸಾಗಬೇಕು. ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ದೂರದಿಂದ ನಿಂತು ನೋಡಿದ್ರು ಕೂಡ ಅದರ ಸವಾಲು ಎಷ್ಟಿದೆ ಅನ್ನುವ ಅರಿವು ನನಗಿದೆ. ಹಾಗಾಗಿ ಅವರು ಕೂಡ ಕೈ ಸುಟ್ಕೋಬಾರದು. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸಿನಿಮಾ ಮಾಡುವ ಶಕ್ತಿ ಅವರಿಗೆ ಬರಬೇಕು ಅಂತ ಹೇಳ್ತಾ ತೀರ್ಥಹಳ್ಳಿಯ ಎಲ್ಲ ಜನತೆಯ ಮತ್ತು ರಾಜ್ಯದ ಎಲ್ಲ ಜನತೆಯಲ್ಲಿ ಮನವಿ ಮಾಡ್ತೀನಿ. ಈ ಸಿನಿಮಾ ಯಶಸ್ಸಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಧನ್ಯವಾದ.